ಅದು ನಿಮ್ಗೆ ನೆಕ್ಸ್ಟ್ ನಾನು ಮತ್ತೊಮ್ಮೆ ನಿಮ್ಗೆ ಇಲ್ಲಿ ಕನೆಕ್ಷನ್ ಆಗ್ತಾ ಇಲ್ಲ, ನಿಮ್ಗೆ ಅದನ್ನ ನಾನು ತೋರಿಸ್ತೇನೆ. ಸೊ ಈ ಸಿಂಬಲ್ ಅನ್ನ ನಾವು ಯಾವ ರೀತಿ ಡ್ರಾ ಮಾಡೋದು ಅಂತ ಹೇಳಿ ನಾವು ನೋಡ್ತೀವಿ. ಸೇಮ್ ಇದನ್ನ ಎರಡು ಬೆರಳುಗಳನ್ನ ಇಟ್ಕೊಳ್ಳಿ ನಿಮ್ಮ ಕೈನಲ್ಲಿ. ಕೈಯ ಗಾಳಿಯಲ್ಲಿ ನೀವು ಬರೀಬೇಕು. ಸೆಹಿಕಿ 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 ಸೆಹಿಕಿ. ಮತ್ತೊಮ್ಮೆ ಡ್ರಾ ಮಾಡಿ ಎಲ್ಲರೂ ಕೂಡ. ಈ ರೀತಿಯಾಗಿ ನಾವು ಅದ್ಭುತವಾಗಿ ನಾವು ಈ ಸಿಂಬಲ್ ಅನ್ನ ನಾವು ಬರೀತೀವಿ. ಇದಾದ ನಂತರ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ಮೂರನೇ ಕಣ್ಣಿನಿಂದ ನಾವು ಡ್ರಾ ಮಾಡ್ಬೇಕು. ಮತ್ತೊಮ್ಮೆ ಇವಾಗ ಡ್ರಾ ಮಾಡಿ. ಸೆಹಿಕಿ 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 ಸೆಹಿಕಿ. ಸೂಪರ್. ಎಂತ ಅದ್ಭುತವಾದಂತ ಸಿಂಬಲ್ ಇದು ಅಂತ ಹೇಳಿದ್ರೆ, ಎರಡನೇ ಅಸ್ತ್ರವನ್ನು ನಮ್ಗೆ ಆ ಪರಮಾತ್ಮ ನಮ್ಮ ಕೈಗೆ ಕೊಡ್ತಾ ಇದ್ದಾನೆ. ಇದರ ಕೆಲಸ ಏನು ಅಂತ ಹೇಳಿದ್ರೆ, ಇದು ಬ್ಯಾಲೆನ್ಸ್ ಅನ್ನ ಮಾಡುವಂತಹ ಅದ್ಭುತವಾಗಿರುವಂತದ್ದು. ಬ್ಯಾಲೆನ್ಸ್ ಅಂತಂದ್ರೆ ಏನ್ ಹೇಳಿ? ಸಮತೋಲನ, ಸಂತುಲನ ಅಂತೀವಿ ನಾವು, ಕರಿತೀವಿ. ಯಾವುದೇ ಎನರ್ಜಿ ಇರ್ಲಿ, ಅಲ್ಲಿ ಏರುಪೇರುಗಳಾಗಿರುತ್ತೆ ಅಲ್ವಾ? ಏನಾಗಿರುತ್ತೆ, ಅಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತೆ ಅಥವಾ ಅದು ಜಾಸ್ತಿ ಆಗಿರುತ್ತೆ, ಹೌದಲ್ವಾ? ಕೆಲವು ಲೋ ವೈಬ್ರೇಷನ್ ಇರುತ್ತೆ. ಅದೆಲ್ಲವನ್ನು ಕೂಡ ಇದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಸಮಾನವಾಗಿ ಸಮಂತತೆಯನ್ನು ನಮ್ಗೆ ತಂದುಕೊಡುತ್ತೆ. ಇದು ಎಲ್ಲನೂ ಓವರ್ ಆಲ್ ಆಗಿ ಎಲ್ಲಾ ರೀತಿಯಲ್ಲೂ ಕೂಡ ನಮಗೆ ಸಮಾನತೆಯನ್ನ ತಂದುಕೊಡುತ್ತೆ. ವಸ್ತುಗಳಲ್ಲಾಗಿರ್ಬಹುದು, ವ್ಯಕ್ತಿಗಳಲ್ಲಾಗಿರ್ಬಹುದು, ಪ್ರಾಣಿಗಳಲ್ಲಾಗಿರ್ಬಹುದು, ಎಲ್ಲಿ ಯಾವ ಕಡೆನಂದ್ರೂ ಕೂಡ ನೀವು ಯೂಸ್ ಮಾಡಬಹುದು. ಭಾವನೆಗಳಲ್ಲಿ ವೇರಿಯೇಷನ್ ಇರುತ್ತೆ, ವಿಚಾರಗಳಲ್ಲಿ ವೇರಿಯೇಷನ್ಸ್ ಗಳಿರುತ್ತೆ, ಪರಿಸ್ಥಿತಿಗಳೆಲ್ಲವೂ ಕೂಡ ಏರುಪೇರುಗಳೆಲ್ಲ ಆಗಿರುತ್ತೆ. ಅಂತ ಸಂದರ್ಭಗಳೆಲ್ಲವೂ ಕೂಡ ಇದೇನ್ ಮಾಡುತ್ತೆ, ಬ್ಯಾಲೆನ್ಸ್ ಗಳನ್ನ ತಗೊಂಡು ಪ್ಯೂರಿಫೈ ಮಾಡುತ್ತೆ. ಎಲ್ಲ ನೆಗೆಟಿವ್ ಎನರ್ಜಿ ಎಲ್ಲ ತೆಗೆದಾಕಿ ಅಲ್ಲಿ ಪಾಸಿಟಿವ್ ಎನರ್ಜಿ ಕೂಡ ಅಲ್ಲಿ ಸ್ಥಾಪನೆಯಾಗುವಂತದ್ದು. ಯಾವುದೇ ನೋಡಿ, ಒಂದು ತಕ್ಕಡಿ ಹೇಗೆ ಬ್ಯಾಲೆನ್ಸ್ ಇರುತ್ತಲ್ವಾ, ಏರುಪೇರು ಆಗೋಂಗಿಲ್ಲ, ಬ್ಯಾಲೆನ್ಸ್ ಆಗಿರ್ಬೇಕಲ್ವಾ? ಆ ರೀತಿ ನಮಗೆ ಬ್ಯಾಲೆನ್ಸ್ ಅನ್ನ ಮಾಡ್ಕೊಡುವಂಥದ್ದು. ಈ ಒಂದು ಶಕ್ತಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮನ್ನ ಪೃಥ್ವಿಯಿಂದ ಆಕಾಶದ ಚೈತನ್ಯದ ಒಂದಿಗೆ, ಪೃಥ್ವಿ ಮತ್ತೆ ಆಕಾಶದ ಚೈತನ್ಯವನ್ನ ಒಟ್ಟಿಗೆ ಮಾಡ್ಕೊಡುತ್ತೆ. ನಮಗೆ ಕನೆಕ್ಷನ್ ಸಂಬಂಧವನ್ನ ನಮ್ಗೆ ಬೆಸೆಯುವಂತ ರೀತಿಯಲ್ಲಿ ಮಾಡ್ಕೊಡುತ್ತೆ. ಮತ್ತೆ ಆತ್ಮ ಮತ್ತೆ ಪರಮಾತ್ಮ, ಆ ಪರಮಾತ್ಮನೊಂದಿಗೆ ನಮ್ಮನ್ನ ಕನೆಕ್ಷನ್ ಅನ್ನ, ನಮ್ಮ ಸಂಪರ್ಕವನ್ನ ಏರ್ಪಡಿಸುವಂತಹ ಒಂದು ದಿವ್ಯವಾದಂತಹ, ಪವಿತ್ರವಾದಂತಹ, ಅದ್ಭುತವಾದಂತಹ ಸಿಂಬಲ್. ಶಿವ ಮತ್ತೆ ಪಾರ್ವತಿ ಅನ್ನೋದು ಒಂದು ತ್ರಿಭುಜ ಶಿವ ಆದ್ರೆ, ಮತ್ತೊಂದು ತ್ರಿಭುಜ ಪಾರ್ವತಿ. ಶಿವ ಮತ್ತೆ ಪಾರ್ವತಿಯರ ಅಂಶ ಇದೆ ಅಂತ ಹೇಳಿದ್ರೆ ನೋಡಿ ಏನಾಗಬಹುದು, ಎಲ್ಲವೂ ಕೂಡ ಶುಭ, ಎಲ್ಲವೂ ಕೂಡ ಸಕ್ಸಸ್ ಆಗುವಂತೆ. ಇದು ಶಿವ ಮತ್ತೆ ಪಾರ್ವತಿಯರ ಆ ಶಕ್ತಿಯ ಸಂಕೇತವೂ ಕೂಡ ಇದು ಆಗಿರುವಂತದ್ದು. ಅಷ್ಟು ಅದ್ಭುತವಾದಂತ ಕೆಲಸವನ್ನ ಇದು ನಮ್ಗೆ ಮಾಡ್ಕೊಡುತ್ತೆ. ದಿವ್ಯಮಯವಾಗಿರುವಂತಹದ್ದು. ಮತ್ತೆ ನಮ್ಮ ಎಲ್ಲವನ್ನು ಕೂಡ, ನಮ್ಮ ಕಾನ್ಸಂಟ್ರೇಷನ್ ಆಗಿರ್ಬಹುದು, ನಮಗೆ ಎಲ್ಲ ಪ್ರೋಗ್ರಾಮಿಂಗ್ ಆಗಿರ್ಬಹುದು, ಎಲ್ಲವನ್ನು ಕೂಡ ಅಲೈನ್ಮೆಂಟ್ ಆಗಿ ಮಾಡ್ಕೊಡುವಂತಹ ದಿವ್ಯಮಯವಾದಂತಹ ಸಿಂಬಲ್ ಆಗಿರುವಂತದ್ದು. ನಿಮ್ಗೆ ಸ್ವೀಟ್ ಆಗಿ, ಶಾರ್ಟ್ ಆಗಿ ನಿಮ್ಗೆ, ಯಾಕಂದ್ರೆ ಬೇಕಾದ್ರೂ ಅರ್ಥ ಆಗ್ಬೇಕು ನಿಮ್ಗೆ. ಅರ್ಥ ಆದ್ರೆ, ಅರ್ಥ ಆಗಿಲ್ಲ ಅಂತಂದ್ರೆ ಏನಾಗುತ್ತೆ ಹೇಳಿ? ನಿಮ್ಗೆ ನೆಕ್ಸ್ಟ್ ನೀವು ಹೀಲಿಂಗ್ ಅಲ್ಲಿ ಮಾಡ್ಕೊಳ್ಬೇಕಾದ್ರೆ ನಿಮ್ಗೆ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ತೀರಾ. ಅದಕ್ಕೆ ನಾನು ನಿಮ್ಗೆ ತುಂಬಾ ಸರಳವಾಗಿ, ತುಂಬಾ ಈಸಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ಇದು ಅರ್ಥ ಆಗ್ಬೇಕು. ತುಂಬಾ ದೊಡ್ಡ ದೊಡ್ಡ ವಾಕ್ಯಗಳಲ್ಲಿ ತುಂಬಾ ದೊಡ್ಡದಾಗಿ ಲೆಕ್ಚರ್ ಹೇಳಿದಂಗೆ ನಿಮ್ಗೆ ಕೊಟ್ಬಿಟ್ಟಾಗ ಏನಾಗುತ್ತೆ ಅಂದ್ರೆ, ನಿಮ್ಗೆ ಅದನ್ನ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಒಂದು ನಿಮ್ಗೆ ಅದ್ ಅರ್ಥನೇ ಆಗಿಲ್ಲ ಅಂತ ನಿಮ್ಗೆ ನೆನಪಿಗೆ ಹೇಗೆ ಉಳಿಯುತ್ತೆ? ನೆನಪಲ್ಲೇ ಉಳ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನೀವು ಅದನ್ನ ಹೇಗೆ ಹೀಲಿಂಗ್ ಮಾಡ್ಕೊಳ್ತೀರಾ? ಅದಕ್ಕೆ ನಾನು ನಿಮ್ಗೆ ತುಂಬಾ ಸರಳವಾಗಿ, ಎಲ್ಲರಿಗೂ ಕೂಡ ಇದು ಅರ್ಥ ಆಗುವ ರೀತಿಯಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಟ್ಟಿದ್ದೀನಿ. ಇದು ಮುಖ್ಯವಾಗಿ ನಮ್ಗೆ
ಇದು ಬೇಸಿಕ್ ಆಗಿ ಎಲ್ಲರೂ ಕೂಡ ಯೂಸ್ ಮಾಡುವಂತಹ ಸಿಂಬಲ್ಗಳಾಗಿದೆ ಇದು ಬೇಕೇ ನಮ್ಗೆ ಈ ಸಿಂಬಲ್. ಈ ಎರಡು ಸಿಂಬಲ್ಗಳು ಪ್ರತಿಯೊಂದು ಕಡೆನೂ ಕೂಡ ಯೂಸ್ ಮಾಡುವಂತಹ ಅದ್ಭುತವಾದಂತಹ ಸಿಂಬಲ್ಗಳ ಅಸ್ತ್ರಗಳೇ ಅಂತಾನೆ ಕೂಡ ನಾವು ಹೇಳ್ಬಹುದು. ಈಗ ನಾವು ಸಿಂಬಲ್ಗಳಂತಂದ್ರೆ ಏನು, ಅದ್ ಯಾವ ರೀತಿ ನಾವು ಯೂಸ್ ಮಾಡ್ಬೇಕು, ಯಾವ ರೀತಿ ನಾವು ಅದನ್ನ ಡ್ರಾ ಮಾಡ್ಬೇಕು, ಅದರ ಕಾರ್ಯಗಳು ಏನು, ಅದರ ದಕ್ಷತೆಗಳೇನು, ಅದನ್ನು ಏನಾಗಿ ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅನ್ನೋದೆಲ್ಲವನ್ನು ಕೂಡ ನಾವು ತಿಳ್ಕೊಂಡಿದ್ದೀವಿ. ಈಗ ನಾವು ಅದನ್ನ ಈ ಸಿಂಬಲ್ಗಳನ್ನ ಯೂಸ್ ಮಾಡ್ಕೊಂಡು ಯಾವ ರೀತಿಯಲ್ಲಿ ನಮಗೆ ನಾವು ಹೀಲಿಂಗ್ ಅನ್ನ ಮಾಡ್ಕೊಳ್ಬೇಕು, ಯಾವ ರೀತಿ ನಮ್ಮಲ್ಲಿ ನಾವು ಅದನ್ನ ಉಪಯೋಗಿಸ್ಕೊಳ್ಬೇಕಲ್ವಾ, ಆ ಶಕ್ತಿಯನ್ನ ನಾವು ಅದನ್ನ ಉಪಯೋಗ ಮಾಡ್ಕೊಳ್ಬೇಕು. ಆ ಶಕ್ತಿ ಇರುತ್ತೆ, ಆ ಶಕ್ತಿನ ನಾವು ಹೇಗೆ ಉಪಯೋಗ ಮಾಡ್ಕೊಳ್ಬೇಕು ಅನ್ನೋದು ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ಏನ್ ಯೂಸ್ ಬಂತು? ನಿಮ್ಮ ಹತ್ರ ಇಂದ್ರಧನುಸ್ ಇದೆ, ಹೌದಲ್ವಾ, ಪಾಶುಪತಾಸ್ತ್ರ ಇರುತ್ತೆ ನಿಮ್ಗೆ, ಅರ್ಜುನನ ಗಾಂಡೀವ ಇರುತ್ತೆ ನಿಮ್ಮ ಹತ್ರ, ಗದಾ ಇರುತ್ತೆ, ಭೀಮಂದು ಎಲ್ಲ ವೆಪನ್ಸ್ ಗಳು ಅಸ್ತ್ರಗಳು ನಿಮ್ಮ ಹತ್ರ ಇರುತ್ತೆ. ಅದನ್ನ ಉಪಯೋಗ ಮಾಡೋದು ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಹೌದಲ್ವಾ. ಈಗ ನಮ್ಗೆ 1,00,000 ಕೊಟ್ಟು ಬೇಕಾದ್ರೆ ನಾವು ಐಫೋನ್ ತಗೋಬೇಕು, ಅಷ್ಟು ಎಷ್ಟು ಇರುತ್ತೆ, ಅಷ್ಟು ಫೀಚರ್ಸ್ ಇರುವಂತ ಒಂದು ಮೊಬೈಲ್ ನಮ್ಮ ಹತ್ರ ಇರುತ್ತೆ. ಆದ್ರೆ ಅದನ್ನ ಆಪರೇಟೇ ಮಾಡಕ್ ಬಂದಿಲ್ಲ ಅಂತ ಹೇಳಿದ್ರೆ 1,00,000 ಕೊಟ್ಟು ತಗೊಂಡು ಏನ್ ಯೂಸ್ ಆಯ್ತು? ಹೌದಲ್ವಾ. ಸೊ ಹಾಗಾಗಿ ಈ ಸಿಂಬಲ್ ಗಳನ್ನ ನಾವು ಯಾವ ರೀತಿ ಯೂಸ್ ಮಾಡ್ಬೇಕು ಅಂತ ಹೇಳಿ ಅದಕ್ಕೆ ಒಂದು ಫಾರ್ಮುಲಾ, ಯಾವ ರೀತಿ ನಾವು ಅದನ್ನ ನಾಳೆ ಹೀಲಿಂಗ್ ಅನ್ನ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದು ಫಾರ್ಮುಲಾ ಏನು ಅಂತ ಹೇಳಿದ್ರೆ 1+2+1 ಅಂತ ಹೇಳಿ. ಇದು ಪ್ರತಿಯೊಬ್ಬರಿಗೂ ಕೂಡ ಬೇಸಿಕ್ ಆಗಿರುವಂತದ್ದು, ಕಲ್ತ್ಕೊಳ್ಳೇಬೇಕು ಇದನ್ನ. ಇದನ್ನ ಅಲ್ಲದೇನೆ ಬರೀ ರೇಖಿ ಲೆವೆಲ್ 1, 2ರಲ್ಲೇ ಕುತ್ಕೊಂಡ್ಬಿಟ್ಟಿರ್ತೀರ ನೀವು. ಇನ್ನು ಕಲಿಯುವಂತ ವಿಚಾರಗಳು ತುಂಬಾ ಇರುತ್ತೆ, ಎಷ್ಟು ಸಾಗರದಷ್ಟು ವಿಷಯಗಳನ್ನ ನಾವು ತಿಳ್ಕೊಳ್ಬೇಕಾಗಿರುತ್ತೆ. ಆದ್ರೂ ಕೂಡ ನಾವೇನ್ ಮಾಡ್ತಾ ಇರ್ತೀವಿ, ಯೋಚನೆಯನ್ನ ಮಾಡ್ತಾನೆ ಇರ್ತೀವಿ, ಮಾಡೋದು ಕಲಿಯೋದು ಬೇಡ. ಸೊ ಇದರ ಫಾರ್ಮುಲಾ ಏನು ಅಂತ ಹೇಳಿದ್ರೆ 1+2+1 ಅಂತ. 1 ಅಂತಂದ್ರೆ ಏನು? ಚೌಕರೆ ಸಿಂಬಲ್. 2 ಅಂತಂದ್ರೆ ಏನು? ಸೇಹಿಕಿ ಸಿಂಬಲ್. ಪುನಃ 1 ಅಂತಂದ್ರೆ ಏನು? ಪುನಃ ನಾವು ಚೌಕರಿಯನ್ನ ಹಾಕ್ಬೇಕು. ಯಾವ ರೀತಿ ನಾವು ಇದನ್ನ ಲಾಕ್ ಮಾಡ್ಬೇಕು ನಾನು ಇವತ್ತು ನಿಮ್ಗೆ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ನಾಳೆ ಅದನ್ನ ನಾವು ಪ್ರಾಕ್ಟಿಕಲ್ ಆಗಿ ನಾವೆಲ್ಲರೂ ಕೂಡ ಅಭ್ಯಾಸ ಮಾಡೋಣ. ಸೊ ಏನ್ ಮಾಡ್ಬೇಕು? ಮೊದಲಿಗೆ ನಾವು ರೇಖಿ ಮಾತೆಯನ್ನ ನಮ್ಮ ಕೈಗಳಿಗೆ ನಾವು ಅದನ್ನ ಆಹ್ವಾನ ಮಾಡ್ಕೊಳ್ಬೇಕು. ರೇಖಿ ಮಾತೆ ನಮ್ಗೆ ಹೀಲಿಂಗ್ ಮಾಡ್ಕೊಳ್ತಾ ಇದೀವಿ ಅಂತ ಹೇಳಿ ಸಿಂಬಲ್ಸ್ ಗಳೆಲ್ಲವನ್ನು ಕೂಡ ಕೈಗಳಲ್ಲಿ ಡ್ರಾ ಮಾಡಿ, ರೇಖಿ ಎನರ್ಜಿಯನ್ನ ಕೈಗಳಲ್ಲಿ ಸ್ಥಾಪನೆಯನ್ನ ಮಾಡಿ, ರೇಖಿ ದಿವ್ಯ ಶಕ್ತಿ, ಪರಮಾತ್ಮನ ದಿವ್ಯ ಶಕ್ತಿ ನಮಗೆ ಸ್ವಯಂ ಉಪಚಾರ ಮಾಡಿಕೊಳ್ಳುವಂತಹ ಶಕ್ತಿ ನಮ್ಗೆ ಪ್ರದಾನ ಮಾಡಿ ಅಂತ ಹೇಳಿ ಆ ರೇಖಿ ಮಾತೆಯನ್ನ ನಾವು ಆಹ್ವಾನವನ್ನ ಮಾಡ್ಬೇಕು. ನಾವು ಆ ರೇಖೆಯ ದಿವ್ಯ ಚೈತನ್ಯ ನಮ್ಮಲ್ಲಿ, ಆ ಚೈತನ್ಯದ ಶಕ್ತಿ ನಮ್ಮ ಜೊತೆಗೆ ಕನೆಕ್ಷನ್ ಆಗುತ್ತೆ. ಕನೆಕ್ಷನ್ ಆದಾಗ ನಾವೇನ್ ಮಾಡ್ಬೇಕು? ಮೊದಲು ನಾವು ಚೋಪುರೆಯನ್ನ ಬರಿಬೇಕು. ಚೋಪುರೆ 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 ಅಂತ ಹೇಳಿ ಚೋಪುರೆಯನ್ನ ಬರೆದು ನಮ್ಮ ಆಭಾ ಮಂಡಲವನ್ನ ನಾವು ಶುದ್ಧಿ ಮಾಡ್ಕೊಳ್ಬೇಕು. ಮತ್ತೆ ನಮ್ಮ ಚಕ್ರಗಳೆಲ್ಲವನ್ನು ಕೂಡ ನಾವೇನ್ ಮಾಡ್ಬೇಕು? ಈ ಚೋಪುರೆಯ ಶಕ್ತಿಯ ಮುಖಾಂತರ ನಮ್ಮ ಎಲ್ಲ 7 ಚಕ್ರಗಳನ್ನ ನನ್ಗೆ ಕಂಪ್ಲೀಟ್ ಆಗಿ ಡಿಟೇಲ್ ಆಗಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಟ್ಟಿದ್ದೀನಿ. ಆ ಎಲ್ಲ ಚಕ್ರಗಳೆಲ್ಲವನ್ನು ಕೂಡ ನಾವು ಶುದ್ಧಿಯನ್ನ ಮಾಡ್ಕೊಳ್ಬೇಕು. ಅದಾದ ನಂತರ ಏನ್ ಮಾಡ್ಬೇಕು? ನಂಬರ್ 2 ಅಂತಂದ್ರೆ ಏನು? ಸೇಹಿಕಿ. ಈ ಸೇಹಿಕಿ ಸಿಂಬಲ್ ನ ಬಣ್ಣ ಹೇಳಿಲ್ಲ ನಾನು. ಈ ಸೇಹಿಕಿ ಸಿಂಬಲ್, ಚೌಕರಿ ಸಿಂಬಲ್ ನ ಬಣ್ಣ ಯಾವುದು ಅಂದ್ರೆ ಬಿಳಿಯ ಬಣ್ಣ. ಯಾವಾಗಲೂ ಅದನ್ನ ವೈಟ್ 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 ದಿವ್ಯಮಯವಾದ ಬಿಳಿಯ ಬೆಳಕಿನಿಂದ ನಾವು ನೋಡ್ಬೇಕು. ಈ ಸೇಹಿಕಿಯ ಸಿಂಬಲ್ ನ ಬಣ್ಣವನ್ನ ನಾವು ಗುಲಾಬಿಯ ಬಣ್ಣದಲ್ಲಿ ನಾವು ನೋಡ್ಕೊಳ್ತಾ ಬರ್ಬೇಕು. ಗುಲಾಬಿ ಗುಲಾಬಿ ಗುಲಾಬಿಯ ಬಣ್ಣದಲ್ಲಿ ಬಂದು ಎಲ್ಲವನ್ನು ಕೂಡ ನಮ್ಮ ಭಾವನೆಗಳು, ವಿಚಾರಗಳು, ಆಲೋಚನೆಗಳೆಲ್ಲವನ್ನು ಕೂಡ ಅದು ಬ್ಯಾಲೆನ್ಸ್ ಮಾಡ್ಕೊಡುತ್ತೆ. ಅದಾದ ನಂತರ ನಾವೇನ್ ಮಾಡ್ಬೇಕು? ಪುನಃ ಚೌಕರಿಯನ್ನ ಬರಿಬೇಕು. ನಾವು ನಮಗೆ ನಾವೇ ಬರ್ಕೊಳ್ಬೇಕು. ಸ್ವಯಂ ಉಪಚಾರ ಅಂತಂದ್ರೆ ಏನು? ನಮಗೆ ನಾವು ಮಾಡ್ಕೊಳ್ತಾ ಇದ್ದೀವಿ ಅಲ್ವಾ. ಹಾಗಾಗಿ ನಮ್ಮ ಮೇಲೆ ನಾವು ಈ ರೀತಿ ಚೌಕರಿ ಸಿಂಬಲ್ ಅನ್ನ ಹಾಕೊಳ್ಬೇಕು ನಾವು.
ಹಾಕಿದ ನಂತರ ಸೆಂಕಿ ಸಿಂಬಲ್ ಅನ್ನು ಹಾಕಿದ ನಂತರ ಅದೆಲ್ಲ ಚಕ್ರಗಳೆಲ್ಲವನ್ನಾಗಿರ್ಬೋದು ಎಲ್ಲವನ್ನು ಕೂಡ ಅದು ಸಮಾನತೆಯಾಗಿ ಬ್ಯಾಲೆನ್ಸ್ ಮಾಡ್ಕೊಡುತ್ತೆ. ಅದಾದ ನಾವು ಚೌಕರಿಯನ್ನ ಹಾಕ್ಬೇಕು. ಚೌಕುರೆ ಚೌಕುರೆ ಚೌಕುರೆಯನ್ನು ಹಾಕಿ ಶಕ್ತಿಯನ್ನ ನಾವು ಲಾಕ್ ಮಾಡಬೇಕು. ಲಾಕ್ ಅಂಡ್ ಸೀಲ್ ಅನ್ನ ಮಾಡಿ ಆ ಒಂದು ನಮ್ಮ ಆಭಾ ಮಂಡಲವನ್ನ, ನಮ್ಮ ಈ ಒಂದು ದೈವಿಕ ಶಕ್ತಿ ಎನರ್ಜಿಯನ್ನು ನಾವು ಸದಾ ನಮ್ಮ ಜೊತೆಯಲ್ಲಿ ಇರುವಂತೆ ಹಾಗೆ ನಮ್ಮದನ್ನ ಪ್ರೊಟೆಕ್ಷನ್ ಅನ್ನು ನಾವು ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯಲ್ಲಿ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಒಂದು ಸೆಲ್ಫ್ ಫೀಲಿಂಗ್ ಅನ್ನ ನಾವು ಮಾಡ್ಕೊಳ್ತಾ ಪ್ರತಿ ದಿನ ಕೂಡ ನಾವು ಇದನ್ನ ಮಾಡ್ಕೊಳ್ತಾ ಬರ್ಬೇಕಾಗುತ್ತೆ. ಇದು ಪ್ರೋಸೆಸ್ ಇರುವಂತದ್ದು. ಈ ರೀತಿಯಾಗಿ ನಾವು ಸೆಲ್ಫ್ ಫೀಲಿಂಗ್ ಅನ್ನ ನಾವು ಮಾಡ್ಕೊಳ್ಬೇಕು. ಇದು ನಿಮ್ಗೆ ಥಿಯರಿಯಲ್ಲಿ ಹೇಗ್ ಮಾಡ್ಕೊಳ್ಬೇಕು ಅನ್ನೋದು ನಿಮ್ಗೆ ಇವತ್ತು ಗೊತ್ತಾಗಿದೆ. ಅದನ್ನ ನೀವು ನಾಳೆ ಪ್ರಾಕ್ಟಿಕಲ್ ಆಗಿ ನೀವು ಸೆಲ್ಫ್ ಫೀಲಿಂಗ್ ಅನ್ನ ನಾವು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನ ನಾಳೆ ಕ್ಲಾಸ್ ಅಲ್ಲಿ ನೋಡ್ಕೊಳ್ತಾ ಬರ್ತೀರಾ. ಅದಾದ ನಂತರ ನೆಕ್ಸ್ಟ್ ಕ್ಲಾಸ್ ಇರುತ್ತೆ, ಇನ್ನೂ ಒಂದು ಕ್ಲಾಸ್ ಇರುತ್ತೆ. ಅದಾದ ನಂತರ ನಿಮ್ಗೆ 10ನೇ ತಾರೀಕು ನಿಮ್ಮೆಲ್ಲರಿಗೂ ಕೂಡ ಶಕ್ತಿಪಾತ ಇರುತ್ತೆ. ಅದು ಯಾವ ಯಾವ ರೀತಿ ಏನು ಅಂತ ಹೇಳಿ ನಿಮ್ಗೆ ಮುಂದಿನ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ.